ನಮಸ್ತೆ ಬಂಧುಗಳೇ, ವೆಲ್ಕಮ್ ಟು ವಸುಜಯ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ನಿಮಗೆ ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಂಬಿರ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಏನಪ್ಪ ಈ ಥರ ಯಾರನ್ನು ತೋರಿಸ್ತಾರೆ ಅಂದ್ಕೊಂಡಿದ್ದೀರಾ? ಇದು ನಾನೇ. ನಮ್ಮ ತೋಟದಲ್ಲಿ ನಾನು ಹೊಸದಾಗಿ ನಮ್ಮ ಗಾರ್ಡನ್ನಲ್ಲಿ ಹೊಸದಾಗಿ ನಾನು ತಿಂಗಳವರೆ ಅಂತ ಬರುತ್ತಲ್ಲ, ತಿಂಗಳವರೆ ಅಂದರೆ ಬೀನ್ಸು, ಡಬಲ್ ಬೀನ್ಸು ಅಂತಾರೆ ಅನಿಸುತ್ತೆ. ಡಬಲ್ ಬೀನ್ಸು ತಿಂಗಳವರೆ ಎರಡು ಒಂದೇ ಅಂದ್ಕೊತೀನಿ, ನನಗೂ ಗೊತ್ತಿಲ್ಲ. ನೋಡಿ ಇಲ್ಲಿ ನಾನು ಹಾಕಿ ಇದು 1.5 ತಿಂಗಳಾಯಿತು. ಒಂದೂವರೆ ತಿಂಗಳಿಗೆ ಇದು ಕಾಯಿ ಬಿಟ್ಟಿದೆ. ಕಾಯಿ ಬಿಟ್ಟು ಬಲ್ತಿದೆ ಅಂದರೆ ಇವತ್ತು ತಿನ್ನೋದಕ್ಕೆ ಯೋಗ್ಯವಾಗಿದೆ. ನಾನು ಸ್ವಲ್ಪ ದೊಡ್ಡದಾಗಲಿ ಅಂತ ಹಾಗೆ ಬಿಟ್ಟಿದೆ, ಇನ್ನೊಂದು ಸ್ವಲ್ಪ ದಪ್ಪ ಬರಲಿ ಅಂತ. ಬಂಧುಗಳೇ, ನಿಜವಾಗ್ಲೂ ನನಗೆ ಗೊತ್ತಿಲ್ಲ, ನಿಮ್ಗೇನಾದ್ರು ಗೊತ್ತಿದ್ರೆ ಕಮೆಂಟ್ ಮಾಡಿ, ನನಗೆ ದಯವಿಟ್ಟು ಸಹಾಯ ಆಗುತ್ತೆ. ತುಂಬ ಕಾಯಿ ಬಿಟ್ಟಿತ್ತು, ಅಂದರೆ ತುಂಬಾ ಕಾಯಿ ಬಿಟ್ಟಿತ್ತು. ನಿಜವಾಗ್ಲೂ ಎಲ್ರಿಗೂ ಕೊಡಬೇಕು, ಅಕ್ಕಪಕ್ಕದವರಿಗೂ ಕೊಡಬೇಕು, ಎಲ್ಲರಿಗೂ ಕೊಡಬೇಕು ಅಂದ್ಕೊಂಡಿದ್ದೆ ನಾನು. ಫಸ್ಟ್ ಕೊಯ್ಲಿಕ್ಕೆ ಹೋಗ್ತೀನಿ ನಾನು, ಅಂದರೆ ದೂರದಿಂದ ನೋಡ್ತಿದ್ದೆ, ಸುಮ್ಮನೆ ಇದ್ದೆ, ಮುಟ್ಲಿಕ್ಕೆ ಹೋಗ್ತಿರ್ಲಿಲ್ಲ. ಹತ್ತಿರದಿಂದ ಹೋಗಿ ಕೊಯ್ಲಿಕ್ಕೆ ಹೋಗ್ತೀನಿ. ಎಲ್ಲ ಕಾಯಲ್ಲೂ ಹುಳ ಫ್ರೆಂಡ್ಸ್, ಎಷ್ಟು ಹುಳ ಆಗಿತ್ತು ಅಂದರೆ ದಪ್ಪ ಹುಳ ತಿಂದುಬಿಟ್ಟಿದೆ ಎಲ್ಲ. ಅಂದರೆ ಅರ್ಧ ಕಾಯಿನ ಎಲ್ಲ ತಿಂದುಬಿಟ್ಟಿದೆ. ನಾನು ಅದರಲ್ಲಿ ಆರಿಸಿ ಕುಯ್ದು ಇನ್ನು ಮಿಕ್ಕಿದ್ದೆಲ್ಲ ಕೆಳಗೆ ಹಾಕಿ, ಅಂದರೆ ಹುಳ ಇರೋ ಅಂಥದ್ದು ಕೆಲವೊಂದನ್ನೆಲ್ಲ ಸಣ್ಣದೆಲ್ಲ ನೋಡಿ ಈ ಥರ ಕೆಳಗೆ ಬಿಸಾಡಿಬಿಟ್ಟು ಎಲ್ಲ ಕಾಲಲ್ಲಿ ಹೊಸ್ಕು ಹಾಕಿದೆ. ಅಂದರೆ ಹುಳ ಅದರೊಳಗೆ ಸಾಯಲಿ ಅಂತ ಹೇಳಿಬಿಟ್ಟು ಕಾಲಿಂದ ಸ್ಲಿಪ್ಪರ್ ಹಾಕ್ಕೊಂಡಿರ್ತೀನಲ್ಲ, ಆ ಸ್ಲಿಪ್ಪರ್ ಕಾಲಿಂದನೇ ಹೊಸ್ಕು ಹಾಕಿದೆ. ನೋಡಿ ಹೀಗೆ ಕೆಳಗೆ ಎಷ್ಟೊಂದು ಜೋತ್ಕೊಂಡು ಬಿದ್ದಿದೆ ಅಂದರೆ ತುಂಬ ಕಾಯಿ ಬಿಟ್ಟಿದೆ. ಬಟ್ ಇದಕ್ಕೇನು ಔಷಧಿ ಹಾಕಬೇಕು, ಯಾವ ಥರ ಹಾಕಬೇಕು ನನಗೂ ಗೊತ್ತಿಲ್ಲ. ನಾನು ಏನು ಹಾಕಬಾರ್ದು, ಔಷಧಿ ಹಾಕಬಾರ್ದು, ಗೌರ್ಮೆಂಟ್ ಗೊಬ್ಬರ ಏನು ಹಾಕಬಾರ್ದು ಅಂದ್ಕೊಂಡು ನಾನು ಸಗಣಿ ಗೊಬ್ಬರ ಸ್ವಲ್ಪ ತಯಾರು ಮಾಡಿ ಇಟ್ಕೊಂಡು, ನೋಡಿ ಹುಳ ಕಾಣಿಸುತ್ತೆ ನೋಡಿ ಕೆಲವೊಂದರಲ್ಲಿ, ತೆಗ್ದಿದ್ದೀನಿ ಸುಮಾರಷ್ಟು. ಯಾವ ಥರ ಕಾಯಿದೆ ನೋಡಿ ಇದು. ನಾನು ಇದರಲ್ಲಿ ಕೆಲವು ಬಿಟ್ಟಿದ್ದೀನಿ, ಇವಾಗ ಸ್ವಲ್ಪ ಕೊಯ್ಕೊಂಡು ಸ್ವಲ್ಪ ಬಿಟ್ಟಿದ್ದೀನಿ, ಒಂದು ಸ್ವಲ್ಪ ದಪ್ಪ ಆಗಲಿ ಅಂತ. ತುಂಬ ಕಾಯಿ ಬಿಟ್ಟಿತ್ತು, ತುಂಬ ಅಂದರೆ ತುಂಬ. ಅದರಲ್ಲಿ ಅರ್ಧಕ್ಕರ್ಧ ಕಾಯಿಗಳನ್ನು ಹುಳ ತಿಂದುಬಿಟ್ಟಿದೆ, ಹುಳ ಹೊಡೆದಿದೆ. ಅದು ಏನಂದರೆ ಕಾಯಿ ನೋಡಿದರೆ ಹಾಗೇ ಇರುತ್ತೆ, ಬುಡ ಸ್ವಲ್ಪ ಕೊಳ್ತಿದೆ, ಕೆಲವೊಂದೊಂದು ಮಧ್ಯದಲ್ಲೇ ತಿಂದಿದೆ, ಹಾಗಿದೆ. ಅದರಲ್ಲಿ ಹೆಂಗೆ ಮಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲ, ಬೇಜಾರಾಯಿತು ತುಂಬ. ಅದಕ್ಕೆ ನಿಮ್ಮ ಹತ್ರ ಶೇರ್ ಮಾಡಿಕೊಂಡೆ. ಯಾಕೆ ಅಂದರೆ ನಿಮಗೆ ಯಾರಿಗಾರು ಗೊತ್ತಿದ್ದರೆ ಯಾವ ಔಷಧಿ ಹೊಡಿಬೇಕು, ಇದಕ್ಕೆ ಏನು ಹಾಕಬೇಕು. ಇಲ್ಲಿ ಅಕ್ಕಪಕ್ಕದವರು ಬೂದಿ ಕೊಡ್ತೀವಿ ಅಂದರೆ ಒಬ್ಬರು, ಅವ್ರ ಮನೇಲಿ ಬಚ್ಚಲು ಒಲೆಗೆ ಬೂದಿ ಹಾಕ್ತೀವಲ್ಲ, ಬೆಂಕಿ ಹಾಕ್ತಾರಲ್ಲ, ಬೂದಿ ಕೊಡ್ತೀವಿ. ಆ ಬೂದಿ ಹಾಕಬೇಕು ಅನ್ನೋದೊಂದು ಗೊತ್ತು ನನಗೆ ಚಿಕ್ಕ ವಯಸ್ಸಲ್ಲಿ ನೋಡಿದ್ದು. ನಾನು ಹಳ್ಳಿಯಲ್ಲಿ ಹುಟ್ಟಿ ಬೆಳೆದ್ರೂ ಕೂಡ ನನಗೆ ಹಳ್ಳಿ ವಾತಾವರಣ ಅಷ್ಟು ಗೊತ್ತಿರಲಿಲ್ಲ. ಯಾಕೆಂದರೆ ಚಿಕ್ಕ ವಯಸ್ಸಲ್ಲೇ ಮದುವೆ ಮಾಡಿಕೊಟ್ಟಿದ್ರಿಂದ ನನಗೆ ಇಷ್ಟು ದಿವಸ ನಾನು ಬೇರೆ ಕಡೆನೇ ಇದ್ದಿದ್ದಲ್ವ, ಹಾಗಾಗಿ ಇವಾಗ ನಾನು ನೋಡಿ ಈ ಥರ ತಿಂದಿದೆ. ನಂಗೆ ಭಾಳ ಬೇಜಾರಾಯಿತು. ಹಾಗಾಗಿ ಗೊತ್ತಿಲ್ಲ ಏನು ಔಷಧಿ ಹಾಕಬೇಕು ಅಂತ. ಇವಾಗ ಹೊಸದಾಗಿ ಮತ್ತೆ ಮಾಡ್ತಾಯಿದ್ದೀನಲ್ವ, ಮಾಡೋ ಖುಷಿ. ಈ ಗಿಡಗಳನ್ನೆಲ್ಲ ನೆಟ್ಟು ಅದಕ್ಕೆ ಆರೈಕೆ ಮಾಡಿ ನಾವೇ ಬೆಳೆದಿದ್ದು ಅಂತ ತಿನ್ನೋ ಖುಷಿ ಬೇರೆ ಒಂದು ಕಡೆ. ಆದರೆ ಈ ಥರ ಬೇಜಾರಾಯಿತು ನನಗೆ. ಫುಲ್ ಗಾರ್ಡನ್ ತೋರಿಸ್ತೀನಿ ಏನೇನು ಹಾಕಿದ್ದೀನಿ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ. ನೋಡಿ ಎಷ್ಟು ಕಾಯಿ ಬಿಟ್ಟಿದೆ ಸುತ್ತ. ನೀವು ಎಲ್ಲಿ ಬಂದರೂ ಕಾಯಿಗಳು ಗೊಂಚಲು ಕಾಯಿ ಬಿಟ್ಟಿದೆ. ಒಟ್ಟಿದ್ದಕ್ಕೂ ನಾನು ಅದು ತಂದಿದ್ದು ಬರೀ 20 ರೂಪಾಯಿನೇನೋ ಕೊಟ್ಟು ತಂದು ಬೀಜ ಹಾಕಿದ್ದು. ಎಷ್ಟು ಕಾಯಿ ಬಿಟ್ಟಿದೆ ಅಂದರೆ ಇದಕ್ಕೇನು ನಾನು ಏನೇನೇನೋ ಹಾಕಿಲ್ಲ, ಬರೀ ಮಣ್ಣೊಂದು ಹಾಕಿದ್ದೀನಿ, ಹಾಗೆ ಸಗಣಿ ಗೊಬ್ಬರ ಸ್ವಲ್ಪ ಹಾಕಿದ್ದೀನಿ. ಅದು ಬಿಟ್ಟರೆ ಬೇರೆ ಏನೂ ಹಾಕಿರಲಿಲ್ಲ. ಆದರೆ ಈ ಥರ ಆಯಿತು, ನಂಗೆ ಅದು ಮಾತ್ರ ಬೇಜಾರಾಯಿತು. ಅದಕ್ಕೆ ನಿಮ್ಗೇನಾರು ಗೊತ್ತಾ, ಯಾವ ಥರ ಔಷಧಿ ಏನಾರು ಹೊಡಿಬೇಕಾ ಅಂತ ಹೇಳಿಬಿಟ್ಟು ನಿಮಗೆ ನಾನೆಲ್ಲ ತರಿಸಿಟ್ಕೊಂಡಿದ್ದೀನಿ. ಸ್ಪ್ರೇ ಬಾಟ್ಲಿ ಥರ ಎಲ್ಲ ತರಿಸಿಟ್ಕೊಂಡಿದ್ದೀನಿ. ಬಟ್ ಅದು ಯಾವ ಔಷಧಿ ಹೊಡಿಬೇಕು ಅಂತ ಗೊತ್ತಿಲ್ಲ. ನೋಡಿ ಇದಿಷ್ಟು ಸಿಕ್ತು ನನಗೆ. ಎಲ್ಲ ಕ್ಲೀನ್ ಮಾಡಿ ಎಲ್ಲ ತೆಗೆದು ಬಿಸಾಡಿ, ಕೆಲವು ಹಾಳಾಗಿದ್ದೆಲ್ಲ ತೆಗೆದು ಬಿಸಾಡಿ, ಸ್ವಲ್ಪ ಎಳೆ ಅಂದರೆ ಎಳೆದಿದೆ ಮಾತ್ರ, ಇಷ್ಟು ಸಿಕ್ತು. ಅದಕ್ಕೆ ಹೆಸರು ಕಾಳು ಹಾಕಿ ನಾನೊಂದು ಪಲ್ಯ ಮಾಡೋಣ ಅಂದ್ಕೊಂಡು ಬೇಯಲಿಕ್ಕೆ ಇಟ್ಕೊಂಡೆ. ನಾನು ಮೇನ್ ನಿಮ್ಮ ಹತ್ರ ಕೇಳಬೇಕಾಗಿದ್ದು ಅಷ್ಟೇ, ಏನಂದರೆ ಏನಾದ್ರು ಔಷಧಿ, ಯಾವ ಔಷಧಿ ಹೊಡಿಬೇಕು ಅನ್ನೋದು ನನಗೆ ಗೊತ್ತಿಲ್ಲ. ಅದನ್ನು ಕಮೆಂಟಲ್ಲಿ ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ. ಹಾಗೆ ನಿಮಗೆಲ್ಲ ಉಪಕಾರ ಆಗುತ್ತೆ. ವಿಡಿಯೋನ ಶೇರ್ ಮಾಡಿ, ದಯವಿಟ್ಟು ಶೇರ್ ಮಾಡಿ ಅಂತ ಕೇಳ್ಕೊತೀನಿ ನಾನು. ಹಾಗೆ ಯಾರೆಲ್ಲ ನನ್ನ ಚಾನಲ್ ಹೊಸದಾಗಿ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸುಮಾರು ಜನ ಹಾಗೆ ನೋಡ್ತಿದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪ್ಲೀಸ್. ಹಾಗೆ ಚಟ್ನಿ ಪುಡಿ ಖಾಲಿಯಾಗಿತ್ತು, ಶ್ರಾವಣ ಅಲ್ವಾ, ಇವಾಗ ನಾನ್ ವೆಜ್ ಏನು ತಿನ್ನಲ್ವಲ್ಲ, ಹಾಗಾಗಿ ಚಟ್ನಿ ಪುಡಿ ಎಲ್ಲ ಖಾಲಿಯಾಗಿತ್ತು. ಶೇಂಗಾ ಚಟ್ನಿ ಮತ್ತು ಕೊಬ್ಬರಿ ಚಟ್ನಿ ಎರಡನ್ನೂ ಮಾಡಿದೆ. ಇದೇನು ರೆಸಿಪಿ ಮಧ್ಯೆ ಹಾಕಿದ್ದೀನಿ. ಬಾಯ್ ಫ್ರೆಂಡ್ಸ್, ನಾಳೆ ಸಿಗ್ತೀನಿ.